ಸಲೂನ್ ಹೇಗಿದೆ ಅಂತ. ಆ್ಯಂಡ್ ನೀವು ನೋಡಿರ್ತೀರ, ಅವರು ನಮ್ಮನಿಗೆ ಕೂಡ ಮೇಕಪ್ ಮಾಡಿದ್ರು ವೀರು ನಾಮಕರಣ ಟೈಮಲ್ಲಿ. ಸೊ ಸುನೀತಾ ಆಂಟಿಯಿಂದ ಸಖತ್ ಫೇಮಸ್ಸು ಶ್ರೀನಗರದಲ್ಲಿ, ಎಲ್ಲರೂ ಇಲ್ಲಿಗೆ ಬರೋದು. ಆ್ಯಂಡ್ ಇವ್ರ ಅಂಗಡಿದು ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿರ್ತೀನಿ. ಆ್ಯಂಡ್ ಇವತ್ತು ನಾವು ಏನೇನು ಸರ್ವಿಸ್ ತೊಗೋತೀವಿ ಆ್ಯಂಡ್ ಇಲ್ಲಿ ಏನೇನು ಕ್ಲಾಸಸ್ ತೊಗೋತಾರೆ ಏನು ಅನ್ನೋದೆಲ್ಲ ನಾನು ಡೀಟೇಲ್ಸ್ ಕೊಡ್ತೀನಿ. ಸೊ ನೋಡಿ, ನಿಮಗೆ ಇಷ್ಟ ಆಗ್ಬೋದು. ಆ್ಯಂಡ್ ಆಂಟಿನೂ ನೋಡ್ಬೋದು, ನೋಡಿರ್ತೀರ. ಸ್ವಲ್ಪ ನೀವು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಫಸ್ಟು ನಾನು ಐಬ್ರೋ ಮಾಡಿಸ್ತಾ ಇದ್ದೀನಿ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಐಬ್ರೋ ಮಾಡಿಸ್ತಾ ಇರೋದು. ನನ್ನ ಮದುವೆಲಾಗಿರ್ಬೋದು, ಸೀಮಂತದಲ್ಲಿ, ವೀರು ನಾಮಕರಣದಲ್ಲಿ, ಅವನ ಬರ್ಡೇಲಿ ಯಾವತ್ತೂ ನಾನು ಮಾಡಿಸ್ಲಿಲ್ಲ. ಎಷ್ಟೊಂದು ಜನ ಹೇಳ್ತಾಯಿದ್ರು, ಅದರಲ್ಲೂ ಪಾಪು ಆದಮೇಲೆ ಒಂದು ಸ್ವಲ್ಪ ಹೇರ್ ಗ್ರೋತ್ ಎಲ್ಲ ಆಗಿರುತ್ತೆ, ಒಂಚೂರು ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಮಾಡಿಸ್ಕೊಂತ ತುಂಬ ಜನ ಹೇಳೋರು. ನಾನು ನೋಡೋರೆಲ್ಲ ಸರಿ ಆಯಿತು ಮಾಡಿಸ್ಕೊಳ್ಳೋಣ ಅಂತ ದೊಡ್ಡ ಮನ್ಸು ಮಾಡಿ ಇವತ್ತು ನಾನು ಕೂತ್ಕೊಂಡು ಮಾಡಿಸ್ಕೊತಾ ಇದ್ದೆ. ಫಸ್ಟ್ ಟೈಮ್ ಮಾಡಿಸಿದಲ್ವ, ಸ್ವಲ್ಪ ನನಗೆ ಲೈಟಾಗಿ ಪೇನ್ ಅನ್ನಿಸ್ತಾಯಿತ್ತು. ಬಟ್ ಆಂಟಿಗೆ 20 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ. ಅವರು ಲ್ಯಾಕ್ಮಿ ಸಲೂನಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅವರು ಬ್ಯೂಟಿಷಿಯನ್ ಕೋರ್ಸ್ ಬಗ್ಗೆ ಒಂದು ಮಾತಿಲ್ಲ, ನೀವು ಕಣ್ಣು ಮುಚ್ಕೊಂಬರ್ಬೋದು. ಒಂದೊಂದು ಕಡೆ ನಂಗೆ ಭಯ ಆಗುತ್ತೆ, ಯಾಕಂದರೆ ನಾವು ಹೇಳೋದೇ ಒಂದು, ಅವ್ರು ಮಾಡೋದೇ ಒಂದು, ಆ ಥರ ಎಲ್ಲ ಮಾಡಿಬಿಡ್ತಾರೆ. ಬಟ್ ಆಂಟಿ ಆಗಲ್ಲ, ತುಂಬ ಪೇಷನ್ಸಾಗೆ ತುಂಬ ಚೆನ್ನಾಗಿ ಮಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ನಾನು, ಸ್ನೇಹ, ನಮ್ಮಮ್ಮ, ರಾಣಿ ಅಕ್ಕ, ಸುಪ್ರೀತಾ ಎಲ್ಲ ಫುಲ್ ಹೋಲ್ಸೇಲಾಗಿ ಬಂದಿದ್ವಿ. ನನಗೆ ಬಂದಿದ್ದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಅವ್ರ ಹತ್ರ ಹೋಗಬೇಕು. ಆ್ಯಂಡ್ ಒಂದು ಎಲ್ಲ ನಾನು ಟ್ರೈ ಮಾಡದೇ ಇರೋ ಅಂಥ ಒಂದಷ್ಟು, ಈಗ ಐಬ್ರೋ ಆಗಿರ್ಬೋದು, ಫೇಶಿಯಲ್, ಅದನ್ನೆಲ್ಲ ಟ್ರೈ ಮಾಡಬೇಕು. ಆ್ಯಂಡ್ ನಮಗೆ ಸ್ವಲ್ಪ ಬಜೆಟಲ್ಲಿ ಕೂಡ ಇರಬೇಕು ಅನ್ನೋದು ಒಂದು ಇತ್ತು. ಯಾಕಂದರೆ ನಾವು 5-6 ಜನ ಹೋಗ್ತಾಯಿದ್ದೀವಿ, ನಮಗೆ ಒಂದು ಬಜೆಟ್ ಅಂತ ಇತ್ತು, ಇಷ್ಟು ಅಂತ. ಸೊ ಆ್ಯಂಡ್ ನಮಗೆ ಸರ್ವೀಸಸ್ಸು ಇರಬೇಕು. ಆ್ಯಂಡ್ ಅದ್ರಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋರ ಹತ್ರ ಮಾಡಿಸ್ಕೊಬೇಕು, ಚೆನ್ನಾಗಿ ಆವಾಗ ಇರುತ್ತೆ ಅಂತ. ನನಗೆ ಐಬ್ರೋಸ್ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಅದಾದಮೇಲೆ ವ್ಯಾಕ್ಸ್ ಮಾಡಿಸ್ತಿದ್ದೆ. ನಾನು ಅಷ್ಟೇ ಯೂಶ್ವಲಿ ವ್ಯಾಕ್ಸ್ ಮಾಡಿಸಲ್ಲ, ನನಗೆ ಸ್ವಲ್ಪ ಸೆನ್ಸಿಟಿವ್, ನನಗೆ ಗುಳ್ಳೆ ಥರ ಹಾಕೋದು ಆ ಥರ ಎಲ್ಲ ಆಗುತ್ತೆ. ಸೊ ಮದುವೆ ಟೈಮ್ ಅಲ್ವಾ ವ್ಯಾಕ್ಸ್ ಮಾಡಿಸೋಣ ಅಂತ ಅವಾಗ ಯಾವಾಗಾರು ಒಂದು ಸತಿ, ವರ್ಷಕ್ಕೆ ಒಂದು ಸತಿ 2 ಸತಿ ಮಾತ್ರ ನಾನು ವ್ಯಾಕ್ಸ್ ಮಾಡಿಸೋದು. ಆಂಟಿನೂ ಅಷ್ಟೇ ತುಂಬ ಪೇಷನ್ಸಾಗಿ ತುಂಬ ಚೆನ್ನಾಗೇ ವ್ಯಾಕ್ಸ್ ಮಾಡಿಸಿದ್ರು. ಆ್ಯಂಡ್ ಸ್ನೇಹ ಅಲ್ಲಿ ವ್ಯಾಕ್ಸ್ ಮಾಡಿಸ್ಕೊತಾ ಇದ್ಲು, ಅವಳು ಸುಮ್ಮನೆ ವ್ಯಾಕ್ಸ್ ಮಾಡಿಸ್ಕೊತಾ ಇದ್ಲು. ನಾನೇ ಸ್ವಲ್ಪ ಎಕ್ಸ್ಪ್ರೆಷನ್ ಎಲ್ಲ ಕೊಡ್ತಾಯಿದ್ದೆ. ಅದೇ ಅವಾಗವಾಗ ಮಾಡಿಸ್ತಾಯಿದ್ರೆ ಅದು ರೂಢಿ ಥರ ಇರುತ್ತೆ, ಯಾವಾಗೋ ಒಂದು ಸತಿ ಮಾಡಿಸ್ತಾಯಿದ್ರೆ ಆ ಥರ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಆಂಟಿ ನಾನು ಇವಾಗ ನೋಡ್ತಾ ಇಲ್ಲ ಆಯಿತಾ, ನಾನು ಆಲ್ಮೋಸ್ಟ್ ಒಂದು ಫಸ್ಟ್ PUC ಸೆಕೆಂಡ್ PUC ಇರುವಾಗಿಂದ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇವ್ರ ಹತ್ರನೇ ಬರ್ತಾಯಿದ್ದು. ಶ್ರೀನಗರಲ್ಲಿ ಇವರು ತುಂಬ ಫೇಮಸ್. ಆ್ಯಂಡ್ ಅವಾಗಿಂದ ಅವರು ಸಲೂನ್ನ ಇಟ್ಕೊಂಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಅವರ ಸರ್ವೀಸಸ್ನ ಕೊಡ್ತಾರೆ. ನಾನು ಐಬ್ರೋ ಆಯಿತು, ವ್ಯಾಕ್ಸ್ ಆಯಿತು, ಇವಾಗ ಡಿ-ಟ್ಯಾನ್ ಮಾಡಿಸ್ತಾ ಇದ್ದೀನಿ. ತುಂಬ ಕೈ ಕಾಲು ಮೇಯ್ನ್ ಜಾಸ್ತಿ ಟ್ಯಾನ್ ಆಗಿಬಿಡುತ್ತೆ. ನಾವು ಸ್ಲೀವ್ಲೆಸ್ ಹಾಕ್ಕೊಂಡು ಆಚೆ ಎಲ್ಲ ಹೋಗಿರ್ತೀವಿ, ಕೈ ಆಮೇಲೆ 3-4 ಶಾರ್ಟ್ಸ್ ಎಲ್ಲ ಹಾಕಿರ್ತೀವಿ, ಕಾಲು ಕೈ ತುಂಬ ಟ್ಯಾನ್ ಆಗಿರುತ್ತೆ. ಆ್ಯಂಡ್ ಫೇಸ್ ಕೂಡ ಅಷ್ಟೇ, ನನಗೆ ಕ್ಲೀನಪ್ ಮತ್ತು ಫೇಶಿಯಲ್ ಎಲ್ಲ ಟ್ರೈ ಮಾಡಬೇಕಂತ ಇತ್ತು, ಅದನ್ನೆಲ್ಲ ಮಾಡಿಸ್ಕೊತಾ ಇದ್ದೆ. ಆ್ಯಂಡ್ ಸ್ನೇಹ ಕೂಡ ಬ್ರೈಡಲ್ ಪ್ಯಾಕೇಜ್ ಥರ, ಅವಳು ಡಿ-ಟ್ಯಾನು ಮತ್ತು ಪೆಡಿಕ್ಯೂರ್ ಮತ್ತು ವ್ಯಾಕ್ಸ್ ಎಲ್ಲ ಮಾಡಿಸಿಲ್ಲ. ಅವಳು ಐಬ್ರೋ ಅದೆಲ್ಲ ಏನೂ ಮಾಡಿಸಿಲ್ಲ. ಸೊ ನಾವು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಚೆನ್ನಾಗೇ ಎಲ್ಲ ಸರ್ವೀಸಸ್ನ ತೊಗೊತಾ ಇದ್ವಿ. ಆ್ಯಂಡ್ ತುಂಬ ಚೆನ್ನಾಗೇ ಮಾಡಿಕೊಡ್ತಾರೆ. ಇಲ್ಲಿ ಅಡ್ರೆಸ್ಸು, ಅವರ ಫೋನ್ ನಂಬರ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಕೂಡ ಹೋಗ್ಬೋದು. ಕಮ್ಮಿ ಬೆಲೆಯಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋರ ಹತ್ರ ನೀವು ನಿಮ್ಮ ಸರ್ವೀಸಸ್ನ ತೊಗೋಬೋದು. ಆಂಟಿ ಮೇಕಪ್ ಕೂಡ ಕಲ್ತಿದ್ದಾರೆ, ನೀವು ಅವ್ರ ಹತ್ರ ಮೇಕಪ್ ಕೂಡ ಮಾಡಿಸ್ಕೊಬೋದು. ನಮ್ಮ ಅಮ್ಮನಿಗೆ ಅವರು ವೀರು ನಾಮಕರಣದಲ್ಲಿ ಮೇಕಪ್ ಎಲ್ಲ ಮಾಡಿದರು. ನೀವು ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾಯಿದ್ರಿ, ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತೆ ಆಯಿತಾ, ನೀವು ಅಲ್ಲಿ ಫಾಲೋ ಮಾಡಿ, ನಿಮಗೆ ಅವರ ಮಾಡೋ ವರ್ಕ್ ಎಲ್ಲ ಗೊತ್ತಾಗುತ್ತೆ ಹೇಗಿದೆ ಏನು ಅಂತ. ಆ್ಯಂಡ್ ಸುಪ್ರೀತಾ ಹೇರ್ ಕಟ್ ಮಾಡಿಸ್ಕೊತೀನಿ ಅಂತ ಸ್ವಲ್ಪ ಹೇರ್ ಕಟ್ ಕೂಡ ಮಾಡಿಸ್ಕೊತಾ ಇದ್ಲು. ಒಂದು ಸಿಂಪಲ್ ಯು ಕಟ್ ಥರ ಮಾಡಿಸ್ಕೊಂಡ್ಳು. ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ. ಆ್ಯಂಡ್ ಅವಳಿಗೆ ಏನಂದರೆ ಎಂಡ್ಸಲ್ಲೆಲ್ಲ ಸ್ವಲ್ಪ ಬೆಳೆದಿತ್ತು, ಹಿಂದೆ ಮುಂದೆ ಥರ ಕೂದಲಿತ್ತು, ಅದಕ್ಕೊಂದು ಶೇಪ್ ಕೊಟ್ಟಂಗಾಯಿತು. ಅವಳದು ತುಂಬ ಒಂಥರ ರಫ್ ಆ್ಯಂಡ್ ಕರ್ಲಿ ಹೇರು, ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ. ಯಾವುದೇ ರೀತಿ ಹೇರ್ ಸ್ಟೈಲಿಂಗ್ ಎಲ್ಲ ಜಾಸ್ತಿ ಮಾಡಲಿಲ್ಲ, ಸಿಂಪಲ್ ಒಂದು ಸ್ಟ್ರೈಟ್ ಬ್ಲೋ ಡ್ರೈ ಥರ ಮಾಡಿ ಹೇರ್ ಕಟ್ ಮಾಡಿದ್ರು. ಒಂದು ಸಿಂಪಲ್, ಅಂದರೆ ಜಾಸ್ತಿ ಅವಳಿಗೆ ಕೂದಲು ಕಟ್ ಮಾಡಬಾರ್ದಾಗಿತ್ತು. ಈ ಥರ ಎಲ್ಲ ಬರ್ತಾರೆ, ನನಗೆ ಇಷ್ಟೇ ಲೆಂತ್ ಇರಬೇಕು, ಈ ಥರನೇ ಬೇಕು ಅಂತ. ನನಗೆ ಸಖತ್ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ದಪ್ಪಕ್ಕೆ ವಾಲ್ಯೂಮಾಗೆ. ಆ್ಯಂಡ್ ಸಿಂಪಲ್ ಯು ಕಟ್, ಇದನ್ನೆಲ್ಲ ನಾವು ಮುಂಚೆ ಇದನ್ನೇ ಜಾಸ್ತಿ ಈ ಥರ ಹೇರ್ ಕಟ್ ಮಾಡಿಸ್ತಾ ಇದ್ವಿ. ಇವಾಗಲೇ ಬಟರ್ಫ್ಲೈ, ಆಮೇಲೆ ಏನೋ ಲೇಯರ್ಸ್ ವಿತ್ ಏನಂತೀರ
ಲೇಯರ್ಸು, ಆಮೇಲೆ ಸ್ಟೆಪ್ ಕಟ್ಟು ಆ ಥರ ಎಲ್ಲ ಇವಾಗ ಜಾಸ್ತಿ ಆಗಿರೋದು. ಮುಂಚೆ ಎಲ್ಲ ವಿ ಕಟ್ಟು ಯು ಕಟ್ಟು ಅಂದ್ಕೊಂಡು ಬರೀ ಇದೇ ಮಾಡಿಸ್ತಾಯಿದ್ದೆ. ತುಂಬ ಸಿಂಪಲಾಗಿ ಕಾಣಿಸುತ್ತೆ, ಯಾಕಂದರೆ ಜಾಸ್ತಿ ಪೋನಿ ಹಾಕೋದು, ಆಮೇಲೆ ಕ್ಲಿಪ್ ಮಾತ್ರ ಹಾಕೋರಿಗೆ ಈ ಹೇರ್ ಕಟ್ ಬೆಸ್ಟ್ ಆಯಿತಾ. ನೀವು ಏನಾದರೂ ಈ ಶ್ರೀನಗರ್ ಬಸವನಗುಡಿ ಸರೌಂಡಿಂಗ್ಸಲ್ಲಿ ಇದ್ದರೆ ಒಂದು ಒಳ್ಳೆ ಬಜೆಟಲ್ಲಿ ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋವಂಥ ಸಲೂನ್ಗೆ ಹೋಗಬೇಕು ಅಂತ ಇದ್ದರೆ ನೀವು ಈ ಸಲೂನ್ನ ಚೂಸ್ ಮಾಡ್ಬೋದು. ನಾನು ಸಲೂನ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ, ಬನ್ನಿ ನಿಮ್ಮ ಸರ್ವಿಸಸ್ನ ತೊಗೊಳ್ಳಿ. ಎಷ್ಟಾಗಿ ತೋರಿಸ ಹಿಂದೆ ತಿರ್ಗಿ ಚೆನ್ನಾಗಿ ಬಂದೈತಿ. ಈಗ ಒಂಥರ ಕೂದಲು ದಪ್ಪ ಆಗಿರೋ ಥರ ಕಾಣಿಸುತ್ತೆ. ಮುಂಚೆ ತೆಗಿಬೇಕಾಗಿದ್ದಿಲ್ಲ ಫಸ್ಟ್ ಹೇರ್ ಅವ್ರದ್ದು ಅಲ್ಲ, ಬಿಫೋರ್ ಆ್ಯಂಡ್ ಆಫ್ಟರ್ ತಗೊಂಡಿದ್ರೆ ಚೆನ್ನಾಗಿರೋದು. ಆ್ಯಂಡ್ ನೆಕ್ಸ್ಟ್ ನಾನು ಡಿಟ್ಯಾನ್ ಮತ್ತು ಫೇಶಿಯಲ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀನಿ. ನನಗೆ ಸ್ವಲ್ಪ ಪಿಗ್ಮೆಂಟೇಷನ್, ಸ್ವಲ್ಪ ಮಾರ್ಕ್ಗಳು ಆ್ಯಂಡ್ ಸ್ವಲ್ಪ ಟ್ಯಾನ್ ಆಗಿದೆ ಅನ್ನಿಸ್ತಾಯಿತ್ತು. ಆ್ಯಂಡ್ ಒಂದು ಸತಿ ನಾನು ಫೇಶಿಯಲ್ ಕೂಡ ಟ್ರೈ ಮಾಡಬೇಕಿತ್ತು. ಈ ಸತಿ ಫಸ್ಟ್ ಟೈಮ್ ನಾನು ಐಬ್ರೋಸ್ ಮತ್ತು ಫೇಶಿಯಲ್ಸ್ನ ಮಾಡಿದೆ. ಐಬ್ರೋ ಏನಂದರೆ ಬರೀ ಮೇಲ್ ಮಾಡಿಸಿದ್ದೀನಿ, ಸುಮ್ಮನೆ ಒಂದು ಟಚಪ್ ಥರ ಅಷ್ಟೇ, ಫುಲ್ ಡೀಟೇಲಿಂಗಾಗಿ ಮಾಡಿಲ್ಲ. ನನಗೆ ಆ ಶೇಪ್ ಹಾಳಾಗಬಾರ್ದು, ಹೇಗಿದೆ ಹಾಗೆ ಇರಬೇಕು ನ್ಯಾಚುರಲಾಗಿ, ಅದಕ್ಕೆ ಒಂಚೂರು ಟಚಿಂಗ್ ಕೊಟ್ಟಂಗೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಫುಲ್ ಫ್ರೀಯಾಗಿ ಅವರು ಬ್ಯೂಟಿಷಿಯನ್ ಕೋರ್ಸ್ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ನಿಮಗೆ ಬರೀ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ ಆಯಿತಾ, ಅದು 4,999 ಮಾತ್ರ ಇರುತ್ತೆ ಫಸ್ಟು 20 ಮೆಂಬರ್ಸ್ಗೆ ಆಯಿತಾ. ಅದನ್ನು ಯಾಕಂದರೆ ಅವರು ಸಲೂನಲ್ಲಿ ನಿಮಗೆ ಪ್ರಾಡಕ್ಟ್ಸ್ ಎಲ್ಲ ಕೊಡ್ತಾರಲ್ಲ, ಆ ರಿಜಿಸ್ಟ್ರೇಷನ್ ಫೀಸ್ ಮಾತ್ರ ಅವರು ಕೇಳ್ತಾರೆ. ಬಟ್ ಕ್ಲಾಸಸ್ ಎಲ್ಲ ನಿಮಗೆ ಫ್ರೀಯಾಗಿರುತ್ತೆ. ಇದು ಒಳ್ಳೆ ಆಪರ್ಚುನಿಟಿ, ಯಾರಿಗೆ ಬ್ಯೂಟಿಷಿಯನ್ ಕೋರ್ಸ್ನ ಕಲಿಬೇಕು ಅದು ಫ್ರೀಯಾಗೆ ಅಂತ ಇದ್ದೀರಾ ಅವರು ಇದಕ್ಕೆ ಜಾಯಿನ್ ಆಗ್ಬೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ಆವಾಗಲೇ ಹೇಳ್ದಂಗೆ ಇವ್ರಿಗೆ 20 years ಎಕ್ಸ್ಪೀರಿಯನ್ಸ್ ಇದೆ. ಲ್ಯಾಕ್ಮಿ ಸಲೂನಲ್ಲಿ ಅವರು ವರ್ಕ್ ಮಾಡಿದ್ದಾರೆ. ಸೊ ಇದೇ August 19th ಸ್ಟಾರ್ಟ್ ಆಗ್ತಾಯಿದೆ ಬ್ಯೂಟಿಷಿಯನ್ ಕೋರ್ಸ್. ಸೊ ಮಿಸ್ ಮಾಡ್ಕೋಬೇಡಿ. ಅಪ್ ಟು 65% ಡಿಸ್ಕೌಂಟ್ ಕೊಡ್ತಾ ಇರೋದು. ಈಗ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಈ ಥರ ಏನಾದ್ರು ಕಲ್ತ್ಕೊಂಡು ಓನಾಗೆ ಬಿಸ್ನೆಸ್ ಮಾಡಬೇಕು, ಒಂದು ನಾವೇ ದುಡಿಬೇಕು, ಮನೇಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದೆಲ್ಲ ಇರುತ್ತೆ. ಸೊ ಅಂಥವ್ರು ಜಾಯ್ನ್ ಆಗಿ ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ. ಸೊ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ. ಫಸ್ಟ್ 20 ಮೆಂಬರ್ಸಿಗೆ ಮಾತ್ರ 4,999. ಅದಾದಮೇಲೆ ನಿಮಗೆ 10,000 ರೂಪೀಸ್ ಆಗಿಬಿಡುತ್ತೆ ಪ್ರೈಸು. ಸೊ ಬೇಗ ಫಸ್ಟ್ 20 ಮೆಂಬರ್ಸ್ ನೀವೇ ಹೋಗಿ ಜಾಯ್ನ್ ಆಗಿ. ಆ್ಯಂಡ್ ಇವ್ರ ಹತ್ರ ಅಡ್ವಾನ್ಸ್ ಕೋರ್ಸಸ್ ಅಂತ ಕೂಡ ಇರುತ್ತೆ, ಅದು ನಿಮಗೆ ಆಲ್ಮೋಸ್ಟ್ 12,000 ರೂಪೀಸ್ ಬೀಳುತ್ತೆ. ಅದು ಅಷ್ಟೇ ಫಸ್ಟ್ 20 ಮೆಂಬರ್ಸ್ಗೆ ಮಾತ್ರ. ಆ್ಯಂಡ್ ಅದಾದಮೇಲೆ ಹೋದರೆ ಅದು ನಿಮಗೆ 15,000 ರೂಪೀಸ್ ಆಗಿಬಿಡುತ್ತೆ. ಯಾಕಂದರೆ ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಇಷ್ಟು ಜನಕ್ಕೆ ಮಾತ್ರ ಅವರು ಫಸ್ಟು ಸೇರ್ಕೊಳ್ಳೋರಿಗೆ ಪ್ರಯಾರಿಟಿ ಕೊಟ್ಟು ನಿಮಗೆ ಡಿಸ್ಕೌಂಟ್ನ ಕೊಡ್ತಾಯಿರ್ತಾರೆ. ಅದಾದಮೇಲೆ ಸೇರ್ಕೋತೀನಿ ಅಂದರೆ ಆಬ್ವಿಯಸ್ಲಿ ಫೀಸಸ್ ಜಾಸ್ತಿ ಆಗಿರುತ್ತೆ. ಯಾಕಂದರೆ ನಿಮ್ಗೆ ಗೊತ್ತು, ಒಂದು ಬ್ಯೂಟಿಷಿಯನ್ ಕೋರ್ಸ್ ನಿಮಗೆ ಹೇಳ್ಕೊಡ್ಬೇಕು ಅಂದರೆ ಅದರಲ್ಲಿ ಎಷ್ಟು ಅವರು ಪ್ರಾಡಕ್ಟ್ಸ್ನ ನಿಮಗೆ ಕೊಡಬೇಕು ನಿಮಗೆ ಹೇಳ್ಕೊಡೋಕ್ಕೆ, ಅಂದರೆ ಆ ಪ್ರಾಡಕ್ಟ್ಸ್ಗೆ ಇದಕ್ಕಿಂತ ಡಬಲ್ ಖರ್ಚಾಗುತ್ತೆ. ಅವರು ನಿಮಗೆ ಫ್ರೀಯಾಗೆ ಈ ಥರ ಒಂದು ಬ್ಯೂಟಿಷಿಯನ್ ಕೋರ್ಸ್ನ ಕೊಡ್ತಾ ಇದ್ದಾರೆ ಅಂದರೆ ನೀವು ಉಪಯೋಗಿಸ್ಕೊಳ್ಳಿ. ನಿಮಗೆ ಇಂಟ್ರೆಸ್ಟ್ ಇದೆ ಇದನ್ನೆಲ್ಲ ಕಲಿಯೋಕ್ಕೆ. ಆ್ಯಂಡ್ ನಾನು ಫ್ಯೂಚರಲ್ಲಿ ಈ ಥರ ಯಾವುದಾದ್ರೂ ಒಂದು ಪಾರ್ಲರ್ ಸಲೂನ್ನ ಇಟ್ಕೊಬೇಕು ಅನ್ನೋದಿದ್ದರೆ ಒಂದು ಸತಿ ಟ್ರೈ ಮಾಡಿ. ಆ್ಯಂಡ್ ನಾನು ಒಂದು ಫೇಶಿಯಲ್ ಕೂಡ ಮಾಡಿಸ್ಕೊಂಡೆ. ಆ ಟೈಮಲ್ಲಿ ಸ್ನೇಹ ಪೆಡಿಕ್ಯೂರ್ ಕೂಡ ಮಾಡಿಸ್ಕೊಂಡ್ಳು. ಅವಳಿಗೂ ಕೂಡ ಸರ್ವಿಸಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾವು ಆಲ್ಮೋಸ್ಟ್ ಒಂದು 2-3 ಅವರ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ನೀವೇ ನೋಡ್ಬೋದು, ಮದುವೆಯಲ್ಲಿ ಎಲ್ಲರೂ ಫುಲ್ಲು ಗ್ಲೋಯಿಂಗ್ ಆಗಿರ್ತೀವಿ. ಯಾಕಂದರೆ ಒಂದು ಮದುವೆ ಅಂದರೆ ಎಲ್ಲರೂ ಇರುತ್ತೆ, ಒಂದು ಗ್ರೂಮಿಂಗ್ ಸೆಷನ್ ತೊಗೊಳ್ಳೇಬೇಕು. ಬರೀ ಮದುವೆ ಅಂತ ಅಲ್ಲ, ಯಾವಾಗಾದರೂ ಒನ್ಸ್ ಇನ್ ಎ ವೈಲ್ ಬೇಕಾಗುತ್ತೆ ಹೆಣ್ಮಕ್ಳಿಗೆ. ಇದು ಒಂಥರ ಥೆರಪಿ ಥರ ಆಯಿತಾ. ನೀವು ಹೋಗಿ ಬಂದರೆ ನಿಮಗೆ ಒಂಥರ ಖುಷಿ ಅನಿಸುತ್ತೆ, ಏನೋ ಒಂಥರ ಒಂದು ಮೈಂಡ್ ಫ್ರೆಶ್ ಅನಿಸುತ್ತೆ. ಇದೆಲ್ಲ ಒಂದು ಸಿಂಪಲ್. ಇವಾಗ ಮಗು ಆದಮೇಲಂತೂ ಪ್ರೆಗ್ನೆನ್ಸಿ ಟೈಮಿಂದನೇ ಎಷ್ಟೊಂದು ಜನ ಐಬ್ರೋ ಎಲ್ಲ ಮಾಡಿಸೋದೆಲ್ಲ ಬಿಟ್ಬಿಟ್ಟಿರ್ತಾರೆ. ಇನ್ನು ಮಗು ಆದಮೇಲೆ ಅದು 1 ವರ್ಷ 2 ವರ್ಷ ಆಗೋವರೆಗೂ ನೀವು ಆ ಕಡೆ ಗಮನನೇ ಕೊಟ್ಟಿರಲ್ಲ. ಒಂದು ಐಬ್ರೋ ಕೂಡ ಮಾಡಿಸ್ಕೊಳ್ಳೋಕ್ಕೆ ಹೋಗೋಕ್ಕೆ ಟೈಮ್ ಇರೋದಿಲ್ಲ, ಇಲ್ಲ ಆ ಕಡೆ ಗಮನ ಕೊಟ್ಟಿರಲ್ಲ. ಅಂಥ ಟೈಮಲ್ಲಿ ನೀವು ಯಾವತ್ತಾರು ಒಂದಿನ ಹೋಗಿ ಐಬ್ರೋ ಮಾಡಿಸ್ಕೊಂಬಂದ್ಬಿಟ್ರೆ ನಿಮಗೆ ಒಂಥರ ಫುಲ್ ಖುಷಿ ಆಗುತ್ತೆ. ಆ ಒಂದು ಖುಷಿನೇ ಬೇರೆ. ಸೊ ಒನ್ಸ್ ಇನ್ ಎ ವೈಲ್ ಹೋಗಿ ಬನ್ನಿ. ಈ ಥರ ನಿಮ್ಮ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಕಾಣಿಸ್ತೀರ. ನಾವು ಫಸ್ಟು
ಇಂಪಾರ್ಟೆನ್ಸ್ ಕೊಡಬೇಕು. ನಮ್ಮ ಖುಷಿಗಳನ್ನ ಬೇರೆಯವ್ರಿಗೋಸ್ಕರ ಚೇಂಜ್ ಮಾಡ್ಕೊಬಾರ್ದು, ಬಿಟ್ಕೊಡ್ಬಾರ್ದು. ಸೊ ನಿಮ್ಗೆ ಏನು ಖುಷಿ ಕೊಡುತ್ತೆ, ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡಿ. ಆ್ಯಂಡ್ ನಿಮ್ಮನ್ನ ನೀವು ಫಸ್ಟು ಪ್ರಯಾರಿಟಿಯಾಗಿ ತೊಗೊಳ್ಳಿ. ಆ್ಯಂಡ್ ನಿಮ್ಮನ್ನ ನೀವು ಫಸ್ಟು ಲವ್ ಮಾಡಿ. ಆ್ಯಂಡ್ ವೀರು ಕೂಡ ಬಂದಿದ್ದ, ನನಗೇನೋ ಮಾಡಿಬಿಡ್ತಾ ಇದ್ದಾರೆ ಅಂತ ಅವಳು ಫುಲ್ ಗಾಬ್ರಿಯಲ್ಲಿ ನೋಡ್ತಾಯಿದ್ದ. ಬೀಡ ತೆಗಿ, ಫಸ್ಟು ಮುಖಕ್ಕಾಗಿರೋದೆಲ್ಲ ತೆಗಿ, ಕ್ರೀಮ್ ತೆಗಿ ಅಂತ ಎಲ್ಲ ಮಾಡ್ತಾಯಿದ್ದ. ಪಿಂಪಲ್ ಮಾರ್ಕ್ಸ್ ಎಲ್ಲ ಕಡಿಮೆ ಆಗುತ್ತಮ್ಮ. ಇದೆಯಲ್ಲ ಮಾರ್ಕ್ಸು ಅದೆಲ್ಲ ಕಡಿಮೆ ಆಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ ಅದರಲ್ಲಿ. ಇವಾಗ ನಾನು ಐಬ್ರೋ ಮಾಡಿಸ್ತಾ ಇಲ್ಲ ಅಲ್ವಾ, ಈಗ ಐಬ್ರೋ ಮಾಡಿಸ್ತೀನಿ, ತಿರ್ಗಾ ಬಿಟ್ಬಿಡ್ತೀನಿ ಅಂತ ಮಾಡ್ಸಲ್ಲ, ಜಾಸ್ತಿ ಬರಲ್ಲ. ಬರುತ್ತೆ ಇವಾಗ ಎಷ್ಟು ಬಂದಿದೆ ಅಷ್ಟೇ ಬರುತ್ತೆ, ಜಾಸ್ತಿ ಅಂತ ಬರಲ್ಲ ನಿಮ್ಗೆ. ಈಗ ಮೊದ್ಲಿನ ತರ ಅಷ್ಟೇ ಬರುತ್ತಾ? ಯಾವ ಪ್ಲೇಸಲ್ಲಿ ಕೂದಲು ತೆಗಿರ್ತಾರೆ ಈಗ ಇಲ್ಲಿ ತೆಗೆದ್ರೆ ಅಲ್ಲಿ ಬರುತ್ತೆ, ಜಾಸ್ತಿ ಬರಲ್ಲ. ಅಷ್ಟೇ ಬರುತ್ತೆ ನಿಮ್ಗೆ, ಎಷ್ಟಿದೆ ಅಷ್ಟೇ ಬರುತ್ತೆ. ನಿಮ್ಗೆ ತೆಗ್ದಾಗ ನೀಟಾಗಿ ಕಾಣಿಸುತ್ತಲ್ವಾ, ಬಂದಾಗ ನಿಮ್ಗೆ ಏನ್ ಅನ್ಸುತ್ತೆ, ಓ ಜಾಸ್ತಿ ಬಂದ್ಬಿಡ್ತು ಅಂತ ಅನ್ಸುತ್ತೆ. ಇಲ್ಲ ಏನು ಮಾಡ್ತಾ ಇಲ್ಲ, ಬಂದ ಒಂಚೂರು ರೇಸರ್ ನೀನೇ ತಪ್ಪೋದ. ಇವಾಗ ಏನು ಮಾಡ್ತಾ ಇಲ್ಲ ಅಷ್ಟೊಂದು ಇರ್ಲಿಲ್ಲ. ಇವಾಗ ಥೈರಾಯ್ಡ್ ಇದೆಯಾ? ಅದಕ್ಕೆ ಮಾಡಿಸ್ಕೋಬೋದಾ? ಸುಬ್ರತಿಗೆ ಕಳ್ಸ್ಬಿಡು, ಮಾಡಿಸ್ಕೊಡ್ತೀರಾ? ಅಪ್ಪ ಅಜ್ಜಿ ಮನೇಲದ ಸುಪ್ರೀತ ಬಂದು ಸುಪ್ರೀತನ ಜೊತೆ ನಾನು ಒಬ್ಬಳೆ ಬಂದ್ಬಿಟ್ಟೆ. ಸುಪ್ರೀತ ನಡ್ಕೊಂಡು ಕರ್ಕೊಂಡ್ಗೇನೋ ಮಾಡ್ತಾರೆ. ವೀರು ನೋಡು, ವೀರು ತೋರ್ಸು. ವೀರು ಹೆಂಗೈತಪ್ಪ ಅಮ್ಮ, ಹೆಂಗೈತೆ? ಹೆಂಗದಪ್ಪ ಅಮ್ಮಂದ ಮಕ್ಕ? ಏನಪ್ಪ ಅದು ವೀರು? ಹೆಂಗಪ್ಪ ವೀರು? ಹೆಂಗೆ ಏನಪ್ಪ ಏನ ಹೆಂಗೈತೆ ಮಕ್ಕ? ಹೆಂಗೈತೆ ಹೇಳು. ವ್ಯಾನ್ ಅಂದಿ ಯಾರ ತರ ಐತೆ? ಅಮ್ಮ ಏನಪ್ಪ? ಹಾ, ಯಾರ ತರ? ಅಮ್ಮ. ವೀರು ಅಂದಿ ಯಾರ ತರ ಐತೆ? ಅಮ್ಮ. ಆ್ಯಂಡ್ ನಮ್ಮಮ್ಮ ಕೂಡ ಅಷ್ಟೇ, ಅವರು ಸ್ವಲ್ಪ ಅವ್ರಿಗೆ ಥೈರಾಯ್ಡ್ ಬಂದಾಗಿಂದ ಸ್ವಲ್ಪ ಅವ್ರಿಗೂ ಫೇಶಿಯಲ್ ಹೇರ್ ಎಲ್ಲ ಜಾಸ್ತಿ ಅನ್ನಿಸ್ತಾಯಿತ್ತು. ಆ್ಯಂಡ್ ಅವರು ಕೂಡ ಮಗನ ಮದುವೆ ಅಲ್ವಾ, ಸ್ವಲ್ಪ ಐಬ್ರೋ ಮತ್ತು ಅಪ್ಪರ್ ಲಿಪ್ಸ್ ಮತ್ತು ಈ ಅವ್ರ ಚಿನ್ನ ಹತ್ರ ಎಲ್ಲ ಸ್ವಲ್ಪ ಫೇಶಿಯಲ್ ಹೇರ್ ಎಲ್ಲ ಜಾಸ್ತಿ ಆಗಿತ್ತು. ಅದನ್ನೆಲ್ಲ ಸ್ವಲ್ಪ ವ್ಯಾಕ್ಸ್ ಮಾಡಿಸ್ಕೊಂಡು ತಗೊಂಡ್ರು ಅಷ್ಟೇ. ಅವರು ಬೇರೆ ಏನು ಮಾಡಿಸಿಲ್ಲ, ಟ್ಯಾನ್ ವ್ಯಾಕ್ಸ್ ಅದೆಲ್ಲ ಏನು ಮಾಡಿಸ್ಲಿಲ್ಲ. ಬರೀ ಐಬ್ರೋ ಮತ್ತು ಅಪ್ಪರ್ ಲಿಪ್ ಮತ್ತು ಸ್ವಲ್ಪ ಚಿನ್ನ ಮೇಲೆಲ್ಲ ಅವ್ರಿಗೆ ಸ್ವಲ್ಪ ಫೇಶಿಯಲ್ ಹೇರ್ ಜಾಸ್ತಿ ಇತ್ತು. ಅದನ್ನು ಅವರು ಥ್ರೆಡಿಂಗ್ ಮತ್ತು ಸ್ವಲ್ಪ ಫೇಶಿಯಲ್ ಹೇರ್ಗೆ ವ್ಯಾಕ್ಸ್ ಕೂಡ ಮಾಡಿಸ್ಕೊಂಡ್ರು ಅಪ್ಪರ್ ಲಿಪ್ ಮತ್ತು ಚಿನ್ನ ಹತ್ರ ಇರೋದಕ್ಕೆ. ಆ್ಯಂಡ್ ಅವ್ರಿಗೂ ಅಷ್ಟೇ ಸ್ವಲ್ಪ ಪೇಯ್ನ್ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಯಾವಾಗಲೂ ಬಂದು ಮಾಡಿಸ್ಕೊತಾ ಇದ್ದರೆ ರೆಗ್ಯುಲರಾಗಿ ಅವ್ರಿಗೇನು ಅಷ್ಟು ಪೇಯ್ನ್ ಇರೋಲ್ಲ ಆ್ಯಂಡ್ ಯೂಸ್ ಆಗಿರ್ತಾರೆ. ಯಾವಾಗೋ ಒಂದು ಸತಿ ಬಂದರೆ ನಮಗೆ ಸ್ವಲ್ಪ ಆ ಥರ ಸ್ವಲ್ಪ ನೋವು ಕೂಡ ಜಾಸ್ತಿ ನೋವು ಅಂತ ಅನಿಸುತ್ತೆ. ಆ್ಯಂಡ್ ನಮ್ಮ ಬೆಳ್ಳಗಿರೋದಕ್ಕೂ ಅದಕ್ಕೂ ಸ್ವಲ್ಪ ಕೆಂಪಗೆ ಆಗಿಬಿಟ್ಟಿತ್ತು. ಆ್ಯಂಡ್ ಅದಕ್ಕೂ ಕೂಡ ಸ್ವಲ್ಪ ಅವರು ಕ್ರೀಮ್ ಎಲ್ಲ ಹಾಕಿ ಮಸಾಜ್ ಥರ ಮಾಡಿದ್ರು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನಮಗೆ. ಈ ಥರ ಏನಂದರೆ ಫೇಶಿಯಲ್ ಹೇರ್ ಎಲ್ಲ ತೆಗೆದ್ರೆ ಇನ್ನೂ ಬ್ರೈಟಾಗಿ ಕಾಣಿಸುತ್ತೆ ಸ್ಕಿನ್ನು ಆಗಿರ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿತ್ತು, ನಮಗೆ ಕೂಡ ತುಂಬ ಇಷ್ಟ ಆಯಿತು ನೋಡ್ತಾಯಿದ್ರು. ಆ್ಯಂಡ್ ನಮ್ಮ ರಾಣಿ ಅಕ್ಕ ತುಂಬ ವರ್ಷನೇ ಆಗಿತ್ತು, ಅವರು ಕೂಡ ಐಬ್ರೋ ಎಲ್ಲ ಮಾಡ್ತಿರ್ಲಿಲ್ಲ. ಸೊ ಅವರು ಕೂಡ ಇವಾಗ ಸ್ವಲ್ಪ ಐಬ್ರೋನ ಮಾಡಿಸ್ಕೊತಾ ಇದ್ದಾರೆ. ಅಭ್ಯಾಸ ಇಲ್ವಲ್ಲ, ನನಗೊಂದು ಸ್ವಲ್ಪ ನೋವು ಅನಿಸ್ತಾ ಇತ್ತು. ಅವಳು ರೂಢಿ ಅದಲ್ಲ, ಅದಕ್ಕಿಂತ ಅವ್ರಿಗೆ ಏನು ಅನಿಸ್ತಾ ಇತ್ತು. ನನಗೇನ್ ರೂಢಿ ಇಲ್ಲ. ಅವರು ಯಾವಾಗ್ಲೂ ಮಾಡಿಸ್ಕೊಳಲ್ಲ, ಅಪರೂಪ ಅಲ್ವಾ. ಎಷ್ಟು ವರ್ಷ ಆಯ್ತು ಅವಳು ಮಾಡ್ಸಲ್ಲ, ಮೊದ್ಲು ಮಾಡಿಸ್ತಿಲ್ಲ, ನಾನು ಮಾಡ್ಸೋದಿಲ್ಲ ಅವಳು. ನಾನು ಸುಮ್ಮನೆ ನನ್ಗೇನು ಕಣ್ಣಿಗೆಲ್ಲ ನನ್ಗೆ ಇಲ್ಲೇ ಜಾಸ್ತಿ ಆಗಿತ್ತು. ತೆಗ್ದಿಕ್ಕೆ ಒಂಥರ ಇವಾಗ ಹುಡುಗರು ಫುಲ್ ಶೇವ್ ಮಾಡ್ಕೊಂಡ್ರೆ ಹೆಂಗ ಅನ್ಸ್ತಾರ ಹಂಗ ಅನ್ಸ್ತದೆ. ಅಂದ್ರೆ ನನಗೆ ಇವಾಗ ಇರ್ಲಿಲ್ಲ ಸ್ವಾತಿ, ನಂಗೆ ಇವಾಗ
ಆ ಕಡೆ ಎರಡದಲ್ಲ ಗೊತ್ತಾಗುತ್ತೆ ಡಿಫ್ರೆನ್ಸ್ ಅಲ್ವಾ ಜನಕ್ಕೆ. ಬಿಫೋರ್ ಆಫ್ಟರ್ ಸಖತ್ತಾಗಿ ಕಾಣಿಸುತ್ತೆ. ಚೆನ್ನಾಗಿ ಶೇಪ್. ಅವಳು ಐಬ್ರೋ ಈ ತರ ಇದೆ ಅಲ್ವಾ ಅವಳಿಗೆ ಚೆನ್ನಾಗಿ ಕಾಣಿಸ್ತದೆ. ಅದಕ್ಕೆ ನಾನು ಹೇಳಿದ್ದೆ, ಅವ್ಳು ನೋಡ್ದಾಗ್ಲೇ ಹೇಳ್ದೆ ನಮ್ದೆಲ್ಲ ಈ ತರ ಇದೆ ಶೇಪ್ ಚೆನ್ನಾಗಿ ಬರುತ್ತೆ. ಶೇಪ್ ಅದೇಯಪ್ಪ ಅವಳು ಮಾಡ್ಸಲ್ಲ, ಸುಮ್ನೆ ಮನೇಲೆ ಇರ್ತಾಳೆ, ಎಲ್ಲೂ ಹೋಗಲ್ವಲ್ಲ, ಮಾಡ್ಸಲ್ಲ ಮನೇಲೆ. ನೀನ್ ಸುಪ್ರೀತನ್ ಫಂಕ್ಷನ್ ಅಲ್ಲೂ ಮಾಡ್ಸಿಲ್ವಾ? ಮಾಡ್ಸಿರ್ಲಿಲ್ಲ ಅವಳು. ಮಾಡ್ಸಿದ? ಮಾಡ್ಸಿಲ್ಲ. ಹೋಗಲ್ಲ. ಎಲ್ಲಾರ ಹೊರಗಡೆ ಅಲ್ಲಿ ಇಲ್ಲಿ ಹೋದ್ರೆ ಏನಂದ್ರೆ ಮನೆಯೊಳಗೆ ಇರ್ತಾರಲ್ಲ, ಅಟ್ಲೀಸ್ಟ್ ಕೆಲ್ಸಕ್ಕೆ ಹೋಗೋರು ಅವ್ರು ಮಾಡಿಸ್ಕೊಂತಾರೆ. ಒಳ್ಳಿತು ನೋಡು, ವ್ಯಾಕ್ಸ್ ಎಲ್ಲ ಮಾಡಿಸ್ತಾಳಂತೆ, ನಾನೇನೋ ಮಾಡ್ಸಲ್ಲ. ಅವಳಿಗೆ ಜಾಸ್ತಿ ಅವಳಿಗೆ ಜಾಸ್ತಿ ಕೂದಲು ಅಲ್ವಾ ಅವಳಿಗೆ? ಅದಕ್ಕೆ ಅವಳು ಇದು ವ್ಯಾಕ್ಸ್ ಮಾಡಿಸ್ತಾಳ, ಥ್ರೆಡ್ ಮಾಡಿಸ್ತಾಳ ಅಪ್ಪರ್ ಲಿಪ್ ಎಲ್ಲ? ಹಾ, ಜಾಸ್ತಿ ದಿನ ಲೇಟ್ ಆಗಿ ಬರುತ್ತೆ ಅಂತ. ಥ್ರೆಡ್ ಮಾಡಿದ್ರೆ ಮಾಡ್ತಾನೆ ಇರಬೇಕು. ಥ್ರೆಡ್ ಮಾಡಿದ್ರೆ ವಾರಕ್ಕೆ ಬಂದ್ಬಿಡುತ್ತಮ್ಮ. ಥ್ರೆಡ್ ಮಾಡಿದ್ರೆ ನಮ್ಮ ಚರ್ಮದ ಮೇಲಿನ ಕೂದಲು ದಪ್ಪ ಆಯ್ತು. ದಪ್ಪನಿಂದ ಸಣ್ಣದು. ಎಲ್ಲಿ ಅಕ್ಕ? ಕಣ್ಮುಚ್ಚ. ಸಾಕಾಯ್ತಾ ಈಗ? ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು. ಇಲ್ಲಪ್ಪ, ಥ್ಯಾಂಕ್ ಯು. ಆ್ಯಂಡ್ ಇದು ಇನ್ನೂ ಒಂದಿನ ನೇಲ್ ಆರ್ಟ್ ಮಾಡಿಸ್ಕೊತಾ ಇದ್ವಿ. ಈಗ ಮದುವೆಗೆ ಸ್ನೇಹಂಗೆ ಫುಲ್ಲು ನೇಲ್ ಆರ್ಟ್ ಮಾಡಿಸೋಣ, ಆ್ಯಂಡ್ ನಾನು ಕೂಡ ನೇಲ್ ಆರ್ಟ್ ಮಾಡಿಸ್ಕೊಳ್ಳೋಣ ಅಂತ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಇದು ಪೂಜಾ ಮಾಡ್ತಾ ಇರೋದು. ಪೂಜಾ ನನಗೆ ತುಂಬ ಸತಿ ಮಾಡಿದ್ದಾಳೆ. ನೀವು ಇವಾಗ ಏನು ನೋಡಿದ್ರಿ, ಸುನೀತಾ ಆಂಟಿ ಅವ್ರ ಮಗಳು ಇವಳು. ಇವರಿಬ್ರೂ ಅಂದರೆ ಕ್ಲಾಸಸ್ ತೊಗೊತಾರೆ. ಪೂಜಾ ನೇಲ್ ಕ್ಲಾಸಸ್ ತೊಗೊತಾಳೆ ವೀಕೆಂಡಲ್ಲಿ, ಯಾಕಂದರೆ ವೀಕ್ ಡೇಲಿ ಅವಳು ಕಾಲೇಜ್ಗೆ ಹೋಗಿರ್ತಾಳೆ. ಸೊ ನಿಮ್ಗೆ ಯಾರಿಗಾರು ಈ ಥರ ನೇಲ್ ಕಲ್ತ್ಕೊಬೇಕು ಅಂತ ಇದ್ದರೆ ಇವಳ ಹತ್ರ ವೀಕೆಂಡ್ ಬ್ಯಾಚಸ್ ಇರುತ್ತೆ, ಸೇರ್ಕೊಬೋದು, ಕಲ್ತ್ಕೊಬೋದು ನೀವು ಕೂಡ. ಆ್ಯಂಡ್ ನೀವು ಮನೇಲಿ ಕರೆಸಿ ಕೂಡ ನಮ್ಮ ಥರ ನೇಲ್ ಆರ್ಟ್ ಮಾಡಿಸ್ಕೊಳ್ಳೋದು, ನೇಲ್ ಎಕ್ಸ್ಟೆನ್ಷನ್ ಎಲ್ಲ ಮಾಡಿಸ್ಕೊಳ್ಳೋದು ಕೂಡ ಮಾಡಿಸ್ಕೊಬೋದು. ಅವರೆಲ್ಲ ಕಡೆ ಬಂದು ಟ್ರಾವೆಲ್ ಮಾಡ್ತಾರೆ. ಆ್ಯಂಡ್ ಆಂಟಿದು ನಾನೇನು ನಿಮಗೆ ಪಾರ್ಲರ್ ಬ್ಯೂಟಿಷಿಯನ್ ಕೋರ್ಸ್ ಹೇಳಿದೆ, ಅದು ವೀಕ್ ಡೇ ಇರುತ್ತೆ, ವೀಕ್ ಡೇ ಬ್ಯಾಚಸ್ ಇರುತ್ತೆ. ನೇಲ್ ಆರ್ಟ್ದು ವೀಕ್ ಎಂಡ್ ಇರುತ್ತೆ. ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ನ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತೊಗೊಳ್ಳಿ. ಆ್ಯಂಡ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಲೂನ್ ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ. ಸೊ ಮಿಸ್ ಮಾಡದೆ ನೋಡಿ. ಆ್ಯಂಡ್ ಎಲ್ಲರೂ ಕೂತ್ಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಇವಾಗ ನನಗೆ ಮದುವೆ ವೈಬ್ ಬರ್ತಾಯಿದೆ. ಮನೇಲೆಲ್ಲ ಜನ ಸೇರಿದ್ರೇ ಆ ಮದುವೆ ಒಂದು ಜೋಶ್ ಬರೋದು. ಎಲ್ಲರೂ ಮಾತಾಡ್ತಾಯಿದ್ವಿ. ವೀರು ಆರಾಮಾಗಿ ಮಲಗಿದ್ದ. ಏಯ್ ಎದೋಳ, ಮದುವೆ ಆಗೋರ್ಗು ಪಕ್ಕದಲ್ಲಿ ಕುತ್ಕೋಬಾರ್ದು, ಎದೋಳ ಎದೋ ಎದ್ದಳ. ಮಕ್ಕನೇ ನೋಡ್ತಾ ಇರ್ಲಿಲ್ಲ ಅಲ್ವಾ ಅಜ್ಜಿ? ಮಕ್ಕನೇ ನೋಡ್ತಾ ಇರ್ಲಿಲ್ಲ. ನೋಡು ಪಕ್ಕದಲ್ಲಿ ಕುತ್ಕೊಂಡ್ ಕುಚ್ಚು ಕುಚ್ಚು ಮಾಡ್ತಾವನೆ. ಮಗ ಅಪ್ಪನೇ ಹಂಗಂದ್ರೆ ಮಗ ಹಿಂಗಿರೋದ್ರಲ್ಲಿ ಏನ್ ತಪ್ಪಿಲ್ಲ ಅಲ್ವಾ ಅಜ್ಜಿ? ಅಲ್ಲಿ ನೋಡಲ್ಲಿ ತಲೆ ಕೆರ್ಕೊಂಡು ಹುಚ್ಚಿ ಹೆಂಗೆ ಹೇಳ್ತಾವಳೆ. ಇನ್ನು ಅಪ್ಪನೇ ಅಷ್ಟೆಲ್ಲ ಮಾಡಿರುವಾಗ ಮಗ ಈ ರೇಂಜ್ ಕುಚ್ಚು ಕುಚ್ಚು ಮಾಡೋದು ತಪ್ಪೇನಿಲ್ಲ ಅಲ್ವ? ಎದಳ ಅದ ಇರು, ನಿಮ್ಮ ಮತ್ತೆಗೆ ಫೋನ್ ಮಾಡ. ಇಲ್ಲ ಅಂದ್ರೆ ಇಲ್ಲ ಅಕಸ್ಮಾತ್ ಸ್ಕೂಲ್ ಹತ್ರಕ್ಕೆ ಹೋಗ್ಬಿಟ್ಟು ಒಂದಿಷ್ಟಪ್ಪ ಹೂ ಕುಚ್ಚಿಡ್ಕೊಂಡು ನಿಂತ್ಕೊಬಿಟ್ಟಿರೋ ಅಜ್ಜಿ ಅವಾಗ್ಲೇ ಅದ್ ಲೈಟು ನಿನ್ ತಲೆ ಇದಾ
ಈ ಫ್ರಿಜ್ ಆಫ್ ಆಗ್ಬಿಡಲ್ವಾ? ಸುಮ್ಮನೆ ನೋಡ್ತಲ್ಲ ಮತ್ತೆ ಬಟ್ಟೆ ಎಲ್ಲ ಕೊಡ್ಸಿ ಆಮೇಲೂ ಬಿರಿಯಾನಿ ಏನೋ ಅಂದ್ಬಿಟ್ಟಿದೆ ಮದ್ವೆಯಲ್ಲಿ ಹೊಸ್ತ್ರಲ್ಲಿ ನಮ್ಮ ಅಣ್ಣನ ಕರ್ಸಿ ನಮ್ಮ ಅಣ್ಣನ ಕೈಲಿ ಇವರೆಲ್ಲ ಹೇಳಿ ನಾಯಿ ಮುಡ್ದಂಗ್ ಹೊಡ್ಸಿದ್ರು ಕೇಳೋರು. ದೇವರಾಣ ಹೊಡೆದಾಕ್ಬಿಟ್ಟಿದ್ದ ನಮ್ಮ ಅಣ್ಣ ನನ್ಗೆ. ಮದ್ವಾಗ 15 ದಿನ 1 ತಿಂಗಳಾಗಿತ್ತಷ್ಟೇ. ಇವ್ರ ಮನೇಲಿ ಐತೆ ರೂಮ್ ಹಾಕೊಂಡು ಹೊಡೆದಾಕ್ಬಿಟ್ಟಿದ್ದ ವ್ಯವಸ್ಥೆ ನಮ್ಮ ಅಣ್ಣ. ಏನಕ್ಕೆ ಹಂಗೆ ಅಂದೆ ಅಂತ ನನ್ ದೇವರಾಣೆ ಗೊತ್ತಿಲ್ಲ, ಏನಂದೆ ಅಂತಾನೆ ಗೊತ್ತಿಲ್ಲ. ನಮ್ಮ ಅಜ್ಜಿ ಹಾಕ್ಬಿಟ್ಟಿದ್ಲು. ಇವಳು ಅಲ್ಲೇ ಇದ್ಲು, ಇವಳು ಅಳ್ತಿದ್ಲು ರಾಣೇನು. ಅಲ್ಲ ಕೇಳ ಹೀಗೆ ಹೆಂಗ್ ಮಾತಾಡ್ದ ಅವಾಗ ಅದಕ್ಕಿಂತ ಜಾಸ್ತಿ ಮಾತಾಡೋಳು, ಬಾಯಿ ಕಟ್ಟುತ್ತಿರ್ಲಿಲ್ಲ. ಅಜ್ಜಿ ಏನಾದ್ರು ಹೇಳಿದ ತಕ್ಷಣ ತಿರ್ಕೊಂಡು ಹೇಳ್ಬಿಡೋಳು. ಹೇಳ್ಬಿಟ್ಟಿದ್ದೀನಿ. ಅದು ನಾನು ಏನಂದೆ ಅಂತ ನನ್ಗೆ ನಿನ್ ಗಂಡ ಏನೋ ಮಾಡ್ಲಿಲ್ವಾ? ಅವನು ಇದಕ್ಕಿಂತ 10ರಷ್ಟು ಸುಮ್ಮನೆ ನಾನು ಅಜ್ಜಿ ಹುಡುಗಿ ಜಗಳ ಕಾಯ್ತಾರೆ ಹಿಂಗೆ ಕೂತಿರೋ ಅಪ್ಪ. ಗೊತ್ತು ಬಿಡು. ಆಮೇಲೆ ನೈಸ್ ಹೊಡಿತಿದ್ದ ಕುತ್ಕೊಳ್ಳೋ. ಆಮೇಲೆ ಸಾಮಾನ್ಯದವನು ಅನ್ಕೊಂಡಿದ್ಯಾ ನೀನು? ನಾಳೆ ಹಂಗೆ ಮಾಡೋದು. ನಿಮ್ಮ ಅವ್ವನ ಜೊತೆ ಅವಳು ಏನಾದ್ರು ಅಂದಾಗ ಸಾಯಂಕಾಲ ರಾತ್ರಿ ಹೋಯ್ತೀಯ ರೂಮ್ಗೆ. ಆಯ್ತು ಕಣಿ, ಅದೇ ಅಲ್ಲ ಸಾಮಾನ್ಯ ಅದೇ ಬರೋದು. ಅವಳು ನೋಡಿ ಹೆಂಗ್ ನಗ್ತಾವಳೆ. ಅದೆಲ್ಲ ಸರ್ವ ಸಾಮಾನ್ಯ. ಆಮೇಲೆ ಅದೇನೋ ಬಟ್ಟೆ ಚಪ್ಲಿ ಯಾರು? ಜೊತೆ ಚಪ್ಲಿ ರಾಜಮಾಮ ನನಗೆ ಬಟ್ಟೆ ನಡೀತಾ ಇದ್ದಿದ್ದೆ ಹಂಗೆ. ಅವ್ನು ಕರ್ಕೊಂಡೋಗ ಮೆಹಂದಿ ಅವನ್ ಹಾಕ್ಸಲ್ಲ. ಅದೇ ಕೇಳ್ದೆ ನಾನು. ಹಾಕ್ಸ್ಬೇಕಂತೆ ಸ್ನೇಹ ಹೇಳವಳೆ. ಏನ್ ಮಾಡ್ತಾ ಇದ್ದೀವಿ ಸತಿ? ಸುಮ್ಮನೆ ಕೊಚ್ಚಿ ಕೀರ್ತಾ ಹಾಕಿಸ್ಕೋಬೇಕು. ಒಂದ್ ರೌಂಡ್ ಹಾಕ್ಸ್ಕೊಳ್ಳೋ ಇಷ್ಟಕ್ಕೆ. ಅವಳು ಇನ್ನೆಷ್ಟು ಹಾಕ್ಸ್ಕೊತಾಳೆ? ಇಲ್ಲೊಂದು ಖಾಲಿ ಐತೆ ವೀರು, ಬೇಕಾದ್ರೆ ವೀರು ಹಾಕ್ಸ್ತೀನಿ. ಯಾವ ಸೀಮೆ ಅಂದ್ಲ? ವೀರನ್ ಮದ್ವೆ ಆಯ್ತಾ ಇದೆಯಾ? ನೀನ್ ಸ್ನೇಹನ ಮದ್ವೆ ಆಯ್ತಾ ಇರೋದು? ಸ್ನೇಹ ಹೇಳು ಏನಂತ. ಅಂಬಾನಿ ಹೆಂಡತಿ ಮಗ್ಳದ್ ಹಾಕ್ಸ್ಕೊಂಡೋಳ. ನೀನ್ ಈ ಕಡೆ ನಾನೇ ಸಾಕ್ಸುವ ಲೆಫ್ಟ್ ಹ್ಯಾಂಡ್ ಸ್ವಾತಿ. ಆಯ್ತು, ನಾನು ಹಾಕ್ಸ್ಕೊತೀನಿ. ನಾನೇನ್ ಬೇಡ ಅಂದಲ್ಲ, ನಾನು ಹಾಕ್ಸ್ಕೊತೀನಿ. ನಾನ್ ರೆಡಿ. ಸಾಕಿ ನಿನ್ನೆ ಬರ್ಬೇಕಾರೆ ಇಲ್ಲಿ ಇದು ಟ್ಯಾಟೋ ಹಾಕ್ಸ್ಕೊಂಡಿದ್ದಲ್ಲ, ಇಲ್ಲೇನೋ ಆಗಿತ್ತು ಮುಟ್ಬಿಟ್ಟು ಟ್ಯಾಟೋ ಏನೋ ಆಗೈತಲ್ಲ. ಇದು ಒಂದು ಟ್ಯಾಟೋನ ಇಲ್ದೇನು ಒಳ್ಳೇದು ಅಂತ ಬೇರೆ ಇಸ್ಕೊಳ್ಳಿ. ನಿಮ್ಮ ಅವ್ವ ಹಿಂಗೇನೆ ಇಲ್ಲಿ ಟಾರ್ಚ್ ಬಿಡು. 5 ರೂಪಾಯಿ ಕಾಯಿನಷ್ಟೆಲ್ಲ ಐತೆ, ಬೇಕಂದ್ರೆ ಕೊಡ್ತೀನಿ. ನನ್ಗೆ ಇಲ್ಲೇ ಸಿಗುತ್ತೆ. ಇಷ್ಟ ಆಯ್ತಾ? ಗಂದಿಗೆ ಅಂಗಡಿ ಸಿಕ್ಕದೆಲ್ಲ ಕಣ, ಒರಿಜಿನಲ್ ಚಿನ್ನ ಕಣ. ಇಷ್ಟೆಲ್ಲ 5 ರೂಪಾಯಿ ಕಾಯಿಯನ್ನು 5 ರೂಪಾಯಿ ಕಾಯಿನಷ್ಟೆಲ್ಲ ಐತೆ. ಮಾಡಿಸ್ಕೊಬಿಡು. ಇನ್ಯಾರ ಮದ್ವೆನೂ ಇಲ್ವಲ್ಲ ಮಾಡಕ್ಕೆ. ಆಮೇಲೆ ಕೈ ಎಲ್ಲ ಗೆಂಡೆ ಆದಂಗೆ ಸ್ವಾತಿ. ಸರಿ ಇಲ್ಲ, ಒಬ್ರು ಉತ್ತಿಕ್ಕಿಲ್ಲ ನೋಡು. ನಾನಿದೆ ಫಸ್ಟ್ ಟೈಮ್ ಹಾಕ್ಸ್ಕೊತಾ ಇದ್ದೀನಿ. ಸುಮ್ಮನೆ ಒಂದು ನೈಟ್ ಪಾಲಿಶ್ ಹಚ್ಕೊತಾ ಇದ್ದೀನಿ ಅಷ್ಟೇ. ನಾನೇನು ಉಗ್ರೆಲ್ಲ ಹಾಕ್ಸ್ಕೊತಾ ಇಲ್ಲ. ನಾವು ಕೆಲಸಕ್ಕೆ ಬೆಲೆ ಬೇಡ. ಪಾಪ ಬೆಳಗ್ಗೆಲ್ಲ ಮಾಡ್ತಾಳಲ್ಲ, ಮಾಡ್ಕೊತೀವಿ. ತಾವೇನೋ ಒಂದು ಕಡೆಯಿಂದ ಕೂತ್ಕೊಳ್ಳಪ್ಪ. ನೀನು ರೆಡ್ ಹಾಕಿಸ್ಕೊಡ್ಬೇಕಿತ್ತು. ರೆಡ್ ಕಲರ್ ಅದು ಲೈಟ್ ಡಾರ್ಕ್ ಪಿಂಕ್ ಹಾಕಿಸ್ತಾಳೆ, ಹಂಗೆ ಬರುತ್ತೆ ಒಂಚೂರು ತಾನೇ ಅಲ್ವಾ ಅಪ್ಪಿ? ಅದೇ ಥರನೇ ಬರುತ್ತೆ. ಅಷ್ಟೇ, ಗೊತ್ತಾಯ್ತಾ? ಆ್ಯಂಡ್ ನಮ್ಮಮ್ಮ ಕೂಡ ಜೆಲ್ ನೈಲ್ ಪಾಲಿಶ್ ಹಾಕ್ಸ್ಕೊಂಡ್ರು. ನಾರ್ಮಲ್ ನೈಲ್ ಪಾಲಿಶ್ ನಿಮಗೆ 2-3 ದಿವಸಕ್ಕೆ ಸ್ವಲ್ಪ ಸಿಪ್ಪೆ ಥರ ಬಂದ್ಬಿಡುತ್ತೆ. ಇನ್ನು 1 ವಾರ ಅಷ್ಟಕ್ಕೆ ಅರ್ಧಂಬರ್ಧ ಥರ ಆಗಿಬಿಟ್ಟಿರುತ್ತೆ. ಬಟ್ ಜೆಲ್ ನೈಲ್ ಪಾಲಿಶ್ ಏನಂದರೆ ನಿಮಗೆ ತಿಂಗಳಾನ್ಗಟ್ಟಲೆ ಹಾಗೇ ಇರುತ್ತೆ, ಹೋಗೋದಿಲ್ಲ.
ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮಂಗೆ ಅದನ್ನು ಹಾಕ್ಸ್ಕೊಟ್ಟೆ. ಅವರು ಸುಮ್ಮನೆ ರೇಗಿಸ್ತಾ ಇದ್ದೆ, ಓ ಮಗನ ಮದುವೆ ಅಂತ ಎಲ್ಲ ಫುಲ್ ಸ್ಟೈಲ್ ಮಾಡ್ಕೊತ ಇದ್ದೆ ಹಂಗೆ ಹಿಂಗೆ ಅಂತ. ಸೊ ಅದೇ ಮಾತಾಡ್ತಾಯಿದ್ರು. ಆ್ಯಂಡ್ ನಾನು ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ. ಆಮೇಲೆ ಕಳಶ ಎಲ್ಲ ಇಟ್ಕೊಬೇಕು. ಆ್ಯಂಡ್ ನನ್ನ ನೇಲಲ್ಲೇ ಬರೀ ನೇಲ್ ಪಾಲಿಷ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸಿಂಪಲಾಗೆ ನೇಲ್ ಪಾಲಿಷ್ ಹಾಕ್ಸ್ಕೊಂಡೆ ಅಷ್ಟೇ. ನಂದೇನು ಎಕ್ಸ್ಟೆನ್ಷನ್ ಹಾಕ್ಸ್ಕೊಳ್ಳಿಲ್ಲ ಈ ಸತಿ. ನಾನು ಬರೀ ಒಂದು ಸಿಂಪಲ್ ನೇಲ್ ಪಾಲಿಷ್ ಹಾಕ್ಕೊಂಡಿದ್ದು. ಆ್ಯಂಡ್ ಅಷ್ಟೊತ್ತಿಗೆ ವೀರು ಕೂಡ ಎದ್ದು ಬಂದ, ಕುತ್ಕೊಂಡಿದ್ದ. ಆ್ಯಂಡ್ ಸ್ನೇಹದು ನೇಲ್ ಆರ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಅವಳಿಗೆ ಅಕ್ರಾಲಿಕ್ ನೇಲ್ ಎಕ್ಸ್ಟೆನ್ಷನ್ ಮಾಡಿದ್ದಿತ್ತು. ಆ್ಯಂಡ್ ಅವಳು ಏನಂದರೆ ಸಿಂಪಲ್ಲಾಗೆ ಕೇಳಿದ್ಲು. ಸೊ ಅದೇ ಥರ ಮಾಡಿಕೊಟ್ಟಿದ್ರು ಕೈ ಕಾಲಿಗೆಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನಾನು ಹೇಳಿದ್ನಲ್ಲ, ಪಾರ್ಲರ್ ಕೋರ್ಸ್ ಫ್ರೀ ಇದೆ, ಮಿಸ್ ಮಾಡ್ಕೊಳ್ಳೇಬೇಡಿ ಈ ಥರದ ಚಾನ್ಸಸ್ನ. ನಾನು ಒಂದು 3-4 ಜನ ನನ್ನ ಫ್ರೆಂಡ್ಸ್ಗೆ ಕೂಡ ರೆಫರ್ ಮಾಡಿದ್ದೀನಿ. ಯಾಕಂದರೆ ನಿಮಗೆ ಫ್ರೀಯಾಗಿ ಬ್ಯೂಟಿಷಿಯನ್ ಕೋರ್ಸ್ ಯಾರು ಹೇಳ್ಕೊಡ್ತಾರೆ ನೋಡಿ. ಸೊ ಜಾಯ್ನ್ ಆಗಿಬಿಡಿ. ಫಸ್ಟ್ 20 ಮೆಂಬರ್ಸ್ಗೆ ಮಾತ್ರ ಇಷ್ಟು ಕಮ್ಮಿ ರಿಜಿಸ್ಟ್ರೇಷನ್ ಫೀಸಲ್ಲಿ ಹೇಳ್ಕೊಡ್ತಾ ಇರೋದು. ಸೊ ಚಾನ್ಸ್ನ ಮಿಸ್ ಮಾಡ್ಕೊಬೇಡಿ. ನಂಬರೆಲ್ಲ ಆವಾಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಬಲ್ಲ ಬಾಯ್, ಲಾಟ್ಸ್ ಆಫ್ ಲವ್.